ಇದು ನಟಿ ಛಾಯಾ ಸಿಂಗ್ ಮತ್ತು ಅವರ ಅಭಿಮಾನಿಗಳಿಗೆ ಒಂದು ಶಾಕಿಂಗ್ ಸುದ್ದಿಯಾಗಿದೆ. ಹೌದು, ನಟಿ ಛಾಯಾ ಸಿಂಗ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಛಾಯಾ ಸಿಂಗ್ ಈ ಹಿಂದೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ರು. ಆಗಿನ ಕಾಲದ ಅಂದರೆ 90ಸ್ನ ಯಾವುದೇ ಹುಡುಗ ಅಥವಾ ಹುಡುಗಿಯರಿಗೆ ಛಾಯಾ ಗೊತ್ತಲ್ವಾ ಅಂದರೆ ಖಂಡಿತವಾಗಿಯೂ ಅಯ್ಯೋ ಗೊತ್ತು ಅಂತ ಹೇಳ್ತಾರೆ. ಯಾಕಂದರೆ ಆಗಿನಿಂದಲೂ ಅನೇಕ ಸೀರಿಯಲ್ ಅಲ್ಲದೆ ಸಿನಿಮಾಗಳನ್ನು ಮಾಡಿಕೊಂಡಿದ್ರು. ಆದರೆ ಅವರು ಫೇಮಸ್ ಆಗಿರೋದು ಅಥವಾ ಎಲ್ರಿಗೂ ಚಿರಪರಿಚಿತ ಆಗಿರೋದು ಅಥವಾ ಈಗಿನ ಜನ್ರೇಷನಿಂದ ಹಿಡಿದು ಹಳೆಯ ಜನ್ರೇಷನ್ವರೆಗೂ ಎಲ್ರಿಗೂ ಗೊತ್ತಾಗಿದ್ದು ಸೀರಿಯಲ್ ಮುಖಾಂತರ, ಅಂದರೆ ಅಮೃತಧಾರೆ ಸೀರಿಯಲ್ ಮುಖಾಂತರ. ಹೌದು, ಛಾಯಾ ಮೂಲತಃ ಪಂಜಾಬ್ ಅವರು, ಆದರೆ ಬಹಳ ವರ್ಷಗಳಿಂದ ಅವರು ಕರ್ನಾಟಕದಲ್ಲೇ ಅದರಲ್ಲೂ ಬೆಂಗಳೂರಿನಲ್ಲೇ ವಾಸ ಇದ್ದಾರೆ. ಹಾಗಾಗಿ ಅವರನ್ನು ನಾವು ನಮ್ಮವರು ಅಂತಲೇ ಕರಿಬಹುದು. ಹಾಗೆ ನಮ್ಮವರಿಗೆ ಇದೀಗ ಒಂದು ಆಘಾತ ಆಗಿದೆ. ಹೌದು, ಛಾಯಾ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಪಟಪಟ ಅಂತ ಮಾತಾಡ್ತಾರೆ, ತುಂಬಾ ಫೇಮಸ್ ಕೂಡ. ಅಂಥವ್ರಿಗೂ ಕೂಡ ಯಾಮಾರಿಸೋರು ಇದ್ದಾರೆ, ಅಂಥವ್ರಿಗೂ ಕೂಡ ಮೋಸ ಮಾಡೋರು ಇದ್ದಾರೆ ಅಂತಂದರೆ ನೀವು ನಂಬಲೇಬೇಕು. ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಅಂದ ಮೇಲೆ ಅವ್ರ ಮೇಲೆ ಎಲ್ಲರ ಕಣ್ಣು ಇದ್ದೇ ಇರುತ್ತೆ. ಅದರ ಜೊತೆಗೆ ಭಯನೂ ಇರುತ್ತೆ. ಯಾಕಂದರೆ ಅವ್ರಿಗೇನಾದರೂ ಮೋಸ ಮಾಡಬೇಕಾದ್ರೆ ಬಹಳಷ್ಟು ಬಾರಿ ಯೋಚಿಸ್ಬೇಕಾಗತ್ತೆ. ಅವರ ಕಾಂಟ್ಯಾಕ್ಟ್ ದೊಡ್ಡದಿರುತ್ತೆ, ಎಲ್ರಿಗೂ ಪರಿಚಯಿತರಿರ್ತಾರೆ. ಹಾಗಾಗಿ ಅವ್ರ ಸವಾಸ ಬೇಡ ಅಂತ ಯೋಚನೆ ಮಾಡ್ತಾರೆ. ಆದರೆ ಅಂಥದ್ರಲ್ಲಿ ಕಳ್ಳಿ ಒಬ್ಬಳು ದುಸ್ಸಾಹಸವನ್ನು ಮಾಡಿದ್ದಾಳೆ. ಹೌದು, ಅಮೃತಧಾರೆ ಸೀರಿಯಲ್ನಲ್ಲಿ ಕಮಾಲ್ ಮಾಡ್ತಾ ಇರುವಂಥ ನಾಯಕಿ ಛಾಯಾ ಸಿಂಗ್ ಮನೆಯಲ್ಲಿ ಕಳ್ಳತನವಾಗಿದೆ. ಅದು ಕೂಡ ಬರೋಬ್ಬರಿ 60 ಗ್ರಾಂ ಚಿನ್ನವನ್ನು ಎಗರಿಸಲಾಗಿದೆ. ಅದರ ಜೊತೆಗೆ 150ಕ್ಕೂ ಹೆಚ್ಚು ಬೆಳ್ಳಿ ಆಭರಣಗಳನ್ನು ಕೂಡ ಎಗರಿಸಲಾಗಿದೆ. ಹೌದು, ಛಾಯಾ ಸಿಂಗ್ ಮೊದಲಿನಿಂದಲೂ ಕೂಡ ಮನೆಯಲ್ಲಿ ವೆಲ್ ಸೆಟೆಡ್, ಹಾಗಾಗಿ ಮನೆ ಕಡೆ ಅನುಕೂಲಿಸ್ತಾರೆ. ಅವರ ಮನೆಯಲ್ಲಿ ಅವರ ವಯಸ್ಸಾದ ತಾಯಿ ಇದ್ದಾರೆ. ಛಾಯಾಗೆ ಮದುವೆ ಆಗಿರೋದ್ರಿಂದ ಅವ್ರ ಗಂಡನ ಮನೇಲಿ ಇದ್ದಾರೆ. ಆದರೆ ಈಗ ಶೂಟಿಂಗ್ ಇರೋದ್ರಿಂದ ತಾಯಿ ಮನೆಗೂ ಮತ್ತು ಆ ಶೂಟಿಂಗ್ ಸೆಟ್ಟಿಗೂ ಓಡಾಡ್ಕೊಂಡಿರ್ತಾರೆ. ಮೂಲತಃ ಪಂಜಾಬ್ನವರಾಗಿರುವಂಥ ಛಾಯಾ ಬಹಳ ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ರು. ಅವರು ಹೈದರಾಬಾದ್ನಲ್ಲಿ ನೆಲೆಸಿರ್ತಾರೆ. ಅವರ ಗಂಡ ಕೂಡ ಹೈದರಾಬಾದ್ನವರೇ. ತೆಲುಗು ಇಂಡಸ್ಟ್ರಿಯಲ್ಲಿ ಅನೇಕ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಛಾಯಾ ನಟಿಸಿದ್ದಾರೆ ಮತ್ತು ಅವರ ಗಂಡ ಕೂಡ ಹೀರೋ ಆಗಿ ಮತ್ತು ಖಳನಾಯಕನಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಹೈದರಾಬಾದ್ನಲ್ಲೇ ಹೆಚ್ಚಾಗಿ ಇರ್ತಾರೆ. ಆದರೆ ಇದೀಗ ಅಮೃತಧಾರೆ ಸೀರಿಯಲ್ ಒಪ್ಕೊಂಡಿರೋದ್ರಿಂದ ಬೆಂಗಳೂರಿನಲ್ಲಿ ಓಡಾಡಿಕೊಂಡು ತಾಯಿ ಮನೆ ಮತ್ತು ಶೂಟಿಂಗ್ ಸೆಟ್ ಹೈದರಾಬಾದ್ ಅಂತ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡಿರ್ತಾರೆ. ಇನ್ನು ತಾಯಿ ಒಬ್ಬರೇ ಇರೋದ್ರಿಂದ ಮನೆಯಲ್ಲಿ ವಯಸ್ಸಾಗಿರೋರು ಇರೋದ್ರಿಂದ ಅವರ ಮನೆ ಕೆಲಸಕ್ಕೆ ಅಂತ ಒಬ್ಬ ಲೇಡಿ ಬರ್ತಾ ಇದ್ರು. ಸುಮಾರು 5-6 ವರ್ಷದಿಂದ ಅದೇ ಲೇಡಿ ಕೆಲಸಕ್ಕೆ ಬರ್ತಾ ಇದ್ರು. ಆ ಲೇಡಿ ಹೆಸರೇ ಉಷಾ ಅಂತ. ಆಕೆ ಮೇಲೆ ತುಂಬ ನಂಬಿಕೆ ಆ ಮನೆಯವ್ರಿಗೆ ಇತ್ತು. ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಾರಲ್ಲ ಅಂತ ಛಾಯಾ ಕೂಡ ಅವರನ್ನು ಪ್ರೀತಿಯಿಂದನೇ ಮಾತಾಡಿಸ್ತಾ ಇದ್ರು. ಆದರೆ ಅದು ಯಾವಾಗ ಚಿನ್ನ ಮತ್ತು ಬೆಳ್ಳಿಯನ್ನು ಕದ್ದಿದ್ಲೋ ಆಕೆ ಗೊತ್ತಿಲ್ಲ. ಆದರೆ ಯಾವಾಗ ಮನೆಯವರು ಚಿನ್ನವನ್ನು ಅಥವಾ ಒಡವೆಯನ್ನು ನೋಡಿದಾಗ ಅಲ್ಲಿ ಒಂದೇ ಒಂದು ಒಡವೆ ಕೂಡ ಇರಲಿಲ್ಲ. ಆಗ ಮನೆಯವರು ಆಘಾತಕ್ಕೆ ಒಳಗಾಗಿದ್ದಾರೆ. ಯಾರೂ ಬಂದೂ ಇಲ್ಲ, ಮನೆಯ ಯಾವ ಪಾರ್ಟ್ಸು ಕೂಡ ಏನೂ ಆಗಿಲ್ಲ. ಆದರೆ ಯಾವಾಗ ಚಿನ್ನ ಕಳೆದೋಯ್ತು, ಕದ್ದಿದ್ದಾದರೂ ಯಾರು, ಇಟ್ಟ ಚಿನ್ನ ಹೇಗೆ ಮಾಯ ಆಗ್ಬಿಡ್ತು ಅಂತ ಶಾಕ್ ಆಗಿದ್ದಾರೆ. ತಕ್ಷಣಕ್ಕೆ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ. ನಾವು ಮನೆಯಲ್ಲೇ ಇದ್ದು ಎಲ್ಲೂ ಹೊರಗೂ ಹೋಗಿಲ್ಲ, ಮನೆಗೆ ಯಾರೂ ಬಂದೂ ಇಲ್ಲ, ಏನೂ ಕಿಟಕಿ ಒಡೆದಿರೋದು ಅಥವಾ ಬೇರೆ ಬೇರೆ ಥರದ್ದು ಯಾವ ಸಮಸ್ಯೆನೂ ಆಗಿಲ್ಲ. ಆದರೆ ಮನೆಯಲ್ಲಿದ್ದ ಸುಮಾರು 60 ಗ್ರಾಂ ಚಿನ್ನ ಹಾಗೆಯೇ 150ಕ್ಕೂ ಹೆಚ್ಚು ಬೆಳ್ಳಿಯ ವಸ್ತುಗಳು ಕಾಣೆಯಾಗಿದೆ, ನಾಪತ್ತೆ ಆಗಿದೆ. ಹೇಗೆ ಅನ್ನೋದು ಗೊತ್ತಿಲ್ಲ ಅಂತ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ತನಿಖೆಯನ್ನು ಪ್ರಾರಂಭಿಸಿದಂಥ ಪೊಲೀಸರಿಗೆ ಮೊದಲಿನಿಂದಲೂ ಮನೆ ಕೆಲಸದಾಕೆ ಮೇಲೆ ಡೌಟ್ ಇತ್ತು. ಆದರೆ ಆಕೆ ಮಾತ್ರ ನಾನು ಕದ್ದಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅಂದಿದ್ದಾಳೆ. ಜೊತೆಗೆ ಆಕೆ ಕೂಡ ನಾನು ಕಳ್ಳನನ್ನು ಹುಡುಕ್ತೀನಿ ಅನ್ನುವಂಥ ರೀತಿಯಾದಂಥ ಅತಿ ವಿನಯ ಪ್ರದರ್ಶನ ಮಾಡಿದ್ದಾರೆ. ಪೊಲೀಸರಿಗೆ ಇದರಿಂದ ಅನುಮಾನ ಬಂದಿದೆ. ಮನೆಗೆ ಯಾರೂ ಬಂದಿಲ್ಲ, ಏನೂ ಆಗಿಲ್ಲ ಅಂದರೂ ಮನೆಯಲ್ಲಿದ್ದವರೇ ಯಾರಾದರೂ ಒಬ್ರು ಕದ್ದಿರಬೇಕು ಅಂತ ಮನೆ ಕೆಲಸದಾಕೆ ಹಿಂದೆ ಹೋಗಿದ್ದಾರೆ. ಮನೆ ಕೆಲಸದಾಕೆ ಹಿಂದೆ ಹೋಗಿ ಪೊಲೀಸ್ ಸ್ಟೈಲಲ್ಲಿ ಕೇಳಿದಾಗ ಆಕೆ ಹೌದು ನಾನು ಕದ್ದಿರೋದು ಅಂತ ಒಪ್ಕೊಂಡಿದ್ದಾಳೆ. ಇದೀಗ ಜೈಲು ಸೇರುವ ಪರಿಸ್ಥಿತಿ ಕೂಡ ಎದುರಾಗಿದೆ. ಆದರೆ ಆಶ್ಚರ್ಯ ಏನು ಅಂದರೆ ಸುಮಾರು 5-6 ವರ್ಷಗಳಿಂದ ಕೆಲಸ ಮಾಡಿಕೊಂಡು ನಂಬಿಕಸ್ಥ ರೀತಿ ಇದ್ದವಳು ಈ ರೀತಿಯಾಗಿ ಮನೆಗೆ ಕನ್ನ ಹಾಕಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದೇ ಪ್ರಶ್ನೆ. ಇನ್ನು ಹೀಗೆ ಕಳ್ಳತನ ಮಾಡ್ತಾ ಇದ್ರೆ ಮನೆ ಕೆಲಸದವರನ್ನು ನಂಬೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾರೋ 2-3 ಜನ ಇಂಥ ಕೆಲಸ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ.
ಒಟ್ಟಿನಲ್ಲಿ ಇಂಥ ಧೈರ್ಯವನ್ನು ಮಾಡಿದಂಥ ಆಕೆಯ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಛಾಯಾ ಕೂಡ ಹೇಳಿದ್ದಾರೆ. ಆದರೆ ಛಾಯಾ ಬೇಸರದ ಮಾತುಗಳನ್ನು ಆಡಿದ್ದಾರೆ. ತಾಯಿ ಮನೆಯಲ್ಲಿ ವಯಸ್ಸಾದವರಿದ್ದಾರೆ, ಹಾಗಾಗಿ ಅವ್ರಿಗೆ ಅನುಕೂಲ ಆಗಲಿ ಅಂತ ನಾವು ಈ ಥರ ಕೆಲಸದವರನ್ನ ಹೇಳಿರ್ತೀವಿ. ಅವರೇ ಕಳ್ಳತನ ಮಾಡಿದ್ರೆ ಹೇಗೆ, ಯಾರಂತಾನೆ ನಂಬೋಕ್ಕಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಛಾಯಾ ಮನೆಯಲ್ಲಿ ಕಳ್ಳತನ ಆಗಿರೋದು ಸಹಜವಾಗಿಯೇ ಅವರ ಅಭಿಮಾನಿಗಳಿಗೂ ಕೂಡ ಬೇಸರ ಆಗಿದೆ. ಇದೇನಪ್ಪ ಇದು, ಛಾಯಾ ಮನೇಲೆ ಕಳ್ಳತನ ಆಗಿದೆಯಲ್ಲ, ಎಷ್ಟು ಕದ್ದಿದ್ದಾರೋ ಏನೋ, ಕಳ್ಳರು ಯಾರೋ ಏನೋ ಅಂತ ಅಭಿಮಾನಿಗಳು ಕೂಡ ಬೇಸರವನ್ನು ಮಾಡ್ಕೊಂಡಿದ್ರು. ಕೊನೆಯದಾಗಿ ಅವರ ಮನೆಯ ಕೆಲಸದಾಕಿನೇ ಕೆಲಸ ಮಾಡಿರೋದು ಅಂತ ಗೊತ್ತಾದ ಮೇಲೆ ಅವ್ರ ಫ್ಯಾನ್ಸ್ ಕೂಡ ಹಿಗ್ಗಾಮುಗ್ಗ ಉಗಿತಿದ್ದಾರೆ. ಮತ್ತು ಎಲ್ರಿಗೂ ನೀವು ಹುಷಾರಾಗಿರಿ, ಇನ್ನೂ ಯಾರು ಪರಿಚಯಸ್ಥರು ಇರ್ತಾರೋ ಅವರನ್ನೇ ಮನೆಯಲ್ಲಿ ನೋಡ್ಕೊಳ್ಳೋದಕ್ಕೆ ಬಿಡೋದು ಒಳ್ಳೆಯದು. ಈ ರೀತಿಯಾಗಿ ಎಷ್ಟೋ ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದವರು ಮನೆಗೆ ಕನ್ನ ಬಗ್ಗಿದ್ದಾರೆ ಅಂತಂದರೆ ನಾವು ಬಹಳ ಹುಷಾರಾಗಿರಬೇಕು ಅಂತ ಎಲ್ಲರೂ ಮಾತನಾಡ್ಕೊಳ್ತಿದ್ದಾರೆ. ಈ ಪ್ರಕರಣದ ಬಗ್ಗೆ ಅಥವಾ ಛಾಯಾ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.